ನೀವು ಓದಾಕ್ ಬಂದು ಜೀವನದಾಗ ಓದ್ಬೇಕಂತ ಇಲ್ಲಿ ತನಕ ಬಂದು ಏನಾರ ಸಾಧನೆ ಮಾಡ್ಬೇಕಂತ ಬಂದು ಅಂತ ನಾನು ನಿನಗೆ ಓದಂತ ಹೇಳ್ತೇನೆ. ಸುಮ್ಮನೆ ಎಲ್ಲರಿಗೆ ಯಾಕೆ ಓದಂತ ಹೇಳಕ್ ಹೋಗ್ಲಿ. ಓದ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಬರೀ ಮಾಡ್ಬೇಕ್ರಿ ಓದ್ಬೇಕ್ರಿ ಅಂದ್ರೆ ಓದವೇ ಸ್ವಲ್ಪ ಓದು. ಒಂದಿಷ್ಟು ಮಂದಿ ಹೆಂಗಂದ್ರೆ ಬಟ್ ಟೈಮ್ ವೇಸ್ಟ್ ಮಾಡೋದ್ರಾಗೆ ಅವ್ರದ್ದು ಎತ್ತಿದ ಕೈ ಇರ್ತದೆ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಿ. ಒಂದು 6 ತಿಂಗಳು ಕೂತು ಸರಿಯಾಗಿ ಓದಿ ಒಂದು ಜಾಬ್ ಮಾಡ್ಕೊಂಡ್ರೆ ತಿಳ್ಕೊರಿ, ಮುಂದೆ ನಿಮ್ಗೆ ಏನು ಅನ್ಸಿದ್ದೆಲ್ಲ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಈಗ ಏನೇನು ಅನ್ನಿಸ್ತದಲ್ಲ ಒಂದು 100 ಪೇಜ್ ನೋಟಕ್ಕೆ ತೊಗೊಂಡು ಬರೀರಿ. ಅದ್ರಾಗ ನನಗೆ ಇವತ್ತು ಚಿಕನ್ ತಿನ್ಬೇಕು ಅನ್ಸೈತಿ, ಇವತ್ತು ತಾಜ್ ಮಹಲ್ಗೆ ಹೋಗ್ಬೇಕು ಅನ್ಸೈತಿ, ಇವತ್ತು ಗೋಳಗುಮ್ಮಟ್ಗೆ ಹೋಗ್ಬೇಕು ಅನ್ಸೈತಿ, ಏನೇನು ಅನ್ಸದ್ರ ಒಂದು ನೋಟಕ್ನಾಗ ಬರೀರಿ. ಅದೆಲ್ಲ ಅನ್ಕ ಬರೀ ನೋಟಕ್ಕೆ ಅಟ್ಟೆ ಸೀಮಿತ. ನೋಟ್ಬುಕ್ಕನ್ನಾಗ ಬರೋದು ಕೇಶಂದ್ರೆ ಏನು ಮಾಡಿರಿ, ಒಂದು 6 ತಿಂಗಳ ಮನಸ್ಸು ಕಟ್ಟಿ ಮಾಡಿಕೊಂಡು ಕೂತು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಕೂತು ಓದಿ ಒಂದು ಜಾಬ್ ಆಯ್ತು ತಿಳ್ಕೊರಿ. ಅವಾಗ 1 ತಿಂಗಳು ರಜೆ ಹಾಕ್ರಿ. 1 ತಿಂಗಳ ರಜೆ ಹಾಕಿ ಕಿಶಿಂದ್ರ ಅವಾಗ ಏನೇನು ಆಸೆ ಇದ್ವಲ್ಲ ಅವು ಕುತ್ತಿಗೆ ಗುರುತನೂ ತೀರಿಸ್ಕೋರಿ. ಅವಾಗ ನಿಮಗೆ ಯಾರು ಕ್ವಶನ್ ಮಾಡಂಗಿಲ್ಲ. ಬಟ್ ಈಗ ನೀವು ಯಾರ್ದೋ ದುಡ್ಡಲ್ಲಿ ಇಲ್ಲಿ ಬಂದು ಓದ್ತಿರ್ತೀರಿ, ಆ ದುಡ್ಡು ನೀವು ಎಂಜಾಯ್ ಮಾಡಾಕತ್ರಿ ಅಂದ್ರೆ ನಿಮ್ಮ ಆತ್ಮ ಸಾಕ್ಷಿಗಾದ್ರೂ ಏನು ಹೇಳೋರು ನೀವು? ಹೌದಿಲ್ಲ? ಸುಮ್ಮ ಹೆಂಗೂ ಬಂದೀವ್ರಿ ಭಾಳ ದಿನ ಬಿಜಾಪುರ ಕತೆ. ಕರೆಕ್ಟಾಗಿ 10ಕ್ಕೆ ನಾಷ್ಟಕ್ಕೆ ಹೋಗೋದು, 1:15 ಊಟಕ್ಕೆ ಹೋಗೋದು, ಊಟಕ್ಕೆ ಹೋಗಿ ಒಂದು 4 ತಾಸು ರೆಸ್ಟ್ ಮಾಡೋದು, ಮುಗೀತು. ಸಂಜೆಗನ ಸೈರೆ ಅಡ್ಡಾಡಿ ಹೋಗಿ ಆರಾಮಾಗಿ ತಿಂದು ಮಕ್ಕೊಂಡ್ಬಿಡೋದು. ಓದು, ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡು. ಒಂದು ಸಾಧನೆ ಮಾಡಿದೆ ಅನ್ಕೋ, ಅವಾಗ ಬರೋರೆಲ್ಲ ಫ್ರೆಂಡ್ಸ್ ಆಗ್ತಾರೆ. ನಿನಗೆ ಯಾರು ಬೇಡ ಮಾತಾಡ್ಸ್ಲಾರ್ದೇ ಇರ್ತಾರಲ್ಲ, ನೀನು ಮಾತಾಡ್ಸಕ್ಕ ಬಂದು ಭೇಟಿಯಾಗಕ್ಕೆ ಟ್ರೈ ಮಾಡ್ತಾರೆ. ನಿನ್ನ ನಂಬರ್ ಬೇಡ ಅಂತೇಳಿ ಡಿಲೀಟ್ ಮಾಡ್ದವೆಲ್ಲ ಬಂದು ನಿನ್ನ ನಂಬರ್ಗೆ ತೊಗೊಂಡು ಇಸ್ಕೊಂಡಾಗ ಸೇವ್ ಮಾಡ್ಕೊಂತ ಹೋಗ್ತಾರೆ. ಹೌದಾ ಇಲ್ಲ? ಮಾಡ್ತಾರೋಣ, ಕನ್ಫರ್ಮ್ ಮಾಡ್ತಾರ. ಮಾಡ್ಲಿ ಬಿಡ್ಲಿ, ನಿನ್ನ ಕೆಲಸ ಏನದ ನೀನು ನೋಡ್ಕೋ. ಓದು, ಕನ್ಫರ್ಮ್. ಒಂದಿಷ್ಟು ಮಂದಿ ತಲೆಯಾಗ ಮೆಂಟಾಲಿಟಿ ಹೆಂಗಿರ್ತದಂದ್ರೆ ಅಪ್ಲಿಕೇಶನ್ ಕರೆದು ಅಪ್ಲಿಕೇಶನ್ ಹಾಕಿ ಇನ್ನೇನು ಹಾಲ್ ಟಿಕೆಟ್ 2 ದಿನ ಬಿಡ್ತದ ಅಂದಾಗ ಅವರು ಧೂಳು ಜಾಡಿಸಿ ಬುಕ್ಕ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀ ಯಾವಾಗ ಓದಿದೆ ಅಂದ್ರೆ ನೀನು ಫಿಕ್ಸ್ ಮುಂದಿನ ವರ್ಷ ನೀ ಟ್ರೈ ಮಾಡ್ಬೇಕು. ಹೀಗೆ ಓದಿ ಕುಂದ್ರು ಅವ್ರು ಯಾವಾಗಾರ ಯಾಕೆ ಕನ್ಫರ್ಮ್ ಆಗಲ್ಯಾಕ? ಅವ್ರು ಯಾವಾಗಾರ ಯಾಕೆ ಕನ್ಫರ್ಮ್ ಆಗಲ್ಯಾಕ? ಈಗ ನೀ ಬರೋಬ್ಬರಿ ಓದ್ಕೊಂಡು ಕುಂತೆ ತಿಳ್ಕೊನಿ, ನಿನ್ನ ಆರಾಮಾಗಿ 1ನೇ ಚಾನ್ಸ್, ಫಸ್ಟ್ ಚಾನ್ಸ್ನಾಗೆ ಕ್ಲಿಕ್ ಹಾಕಿ ಈಗ ಎಲ್ಲ ರೆಡಿ ಇಟ್ಕೊಂಡು ಕುಂದ್ರು. ಅದನ್ನು ಬಿಟ್ಟು ನೀ ಕನ್ಫರ್ಮ್ ಆದ್ಮೇಲೆ ಓದ್ತೀನಂದ್ರೆ ನಿನ್ನಂತ ದಡ್ಡ ಯಾರು ಇರಂಗಿಲ್ಲ. ಎಂತ ಮಬ್ಬರಿ ಅದಿರಿ ಅಂತೀನಿ. ಓದೋಣ, ಓದೋ ವಯಸ್ಸಿನಾಗ ಓದ, ಕೂತು ತಿನ್ನೋ ವಯಸ್ಸಿನಾಗ ಕೂತು ತಿನ್ನೋದು ಇರ್ತದ, ದುಡಿಯೋ ವಯಸ್ಸಿನಾಗ ದುಡಿ. ಎಲ್ಲ ಬಿಟ್ಟು ನೀ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂತೆ ಅಂದ್ರೆ ಏನು ಯೂಸ್ ಇಲ್ಲಪ್ಪ. ಪಾಪ ಪದೇ ದಿನಲ್ಲೂ ನಿಮ್ಮ ತಂದೆ ತಾಯಿ ವಯಸ್ಸು ಆಗ್ತಿರ್ತೈತಿ. ಅಟ್ಲೀಸ್ಟ್ ಅವರ ಒಂದು ವಯಸ್ಸು ಆಗೋದ್ರಾಗ ಅವ್ರಿಗೊಂದು ಖುಷಿ ವಿಷಯನ ಕೊಡಪ್ಪ. ನೀ ಜೀವನದಾಗ ಸೆಟ್ಲ್ ಆದ ತಿಳ್ಕೊ, ನಿಮ್ಮ ತಂದೆ ತಾಯಿಗೆ ಅದ ಒಂದು ಖುಷಿ, ಮತ್ತೊಂದೇನು ಖುಷಿ ಸಿಗೋದಿಲ್ಲ. ನಿನ್ನ ದುಡಿಮೆಗೇನು ಅವ್ರೇನು ಬದುಕುದಿಲ್ಲ. ನಿಮ್ಮ ತಂದೆ ತಾಯಿ ಏನು, ಅವ್ರ ಆಸೆ ಒಂದೇ, ನಾವು ಪಟ್ಟಂಥ ಕಷ್ಟ ನೀವು ಪಡೋದು ಬೇಡ ಅಂಥೇಳಿ ಆಸೆ ಪಡ್ತಿರ್ತಾರೆ ಅವ್ರು. ಅದನ್ನು ಈಡೇರಿಸ್ರಿ. ನೀವೇನು ನಿಮ್ಮ ದುಡ್ಡೇನು ಗೊಳೆ ಮಾಡಿ ಒಯ್ದೇನು ಅವ್ರಿಗೇನು ಕೊಡೋ ಅವಶ್ಯಕತೆ ಇಲ್ಲ. ಓದ್ರಿ, ಬಟ್ ಚಂದಾಗಿ ಓದ್ರಿ. ಏನೋ ಒಂದು ಒಳ್ಳೆ ಅಪರ್ಚುನಿಟಿ. ಬ್ಯಾಚುಲರ್ ಲೈಫ್ ಒಳಗೆ ಓದೋದು ಭಾಳ ಚಲೋ. ಯಾಕಂದ್ರೆ ಆಫ್ಟರ್ ಮ್ಯಾರೇಜ್ ಓದ್ತೀನಂದ್ರೆ ಎಲ್ಲಿ ಓದೋಕ್ಕಾಗ್ತದೆ? ಆಫ್ಟರ್ ಮ್ಯಾರೇಜ್ ಎಲ್ಲಕ್ಕೆ ನೀನು ನೌಕರಿ ಅಲ್ಲಾರ್ದು ಹೆಣ್ಣರೇ ಯಾರು ಕೊಡ್ತಾರೆ? ಓದ್ ಚಂದಾಗಿ. ಓದಲಿಲ್ಲ ಅಂದ್ರೆ ಈಗಿನ ಕಾಲದಾಗ ಕಿಮ್ಮತ್ತಿಲ್ಲ. 4 ಅಕ್ಷರ ಕಲ್ತಂದ್ರೆ ನೀ ಎಲ್ಲರ ಬದುಕ